ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಬೆಳಗ್ಗೆ ಏನು ಡಿಸ್ಕಸ್ ಮಾಡೋಣ ಸೆಕೆಂಡ್ PUನಲ್ಲಿ ಬರುವಂತಹ ಕನ್ನಡ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು, ಪೂರಕ ಪಾಠಗಳಾಗಿರ್ಬೋದು, ಪ್ರತಿಯೊಂದು ಚಾಪ್ಟರಿಂದ ಎಷ್ಟೆಷ್ಟು ಇಂಪಾರ್ಟೆಂಟ್ ಒಂದು ಅಂಕದ ಪ್ರಶ್ನೆಗಳಿದ್ದಾವೆ ಎಂಬುದನ್ನು ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಅದೇ ರೀತಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಫಸ್ಟ್ ಒಂದು ಯಾವ ಚಾಪ್ಟರ್ ರೀ? ಕದಡಿದ ಸಲಿಲಂ ತಿಳಿದ. ಇದು ಯಾರಂದ್ರೆ ನಾಗಚಂದ್ರ ಅವರದ ಪದ್ಯ ಭಾಗ. ಕವಿ ಯಾರ್ರಿ? ನಾಗಚಂದ್ರ. ಫಸ್ಟ್ ಒಂದು ಕ್ವಶನ್, ರಾವಣನನ್ನು ಯಾವ ರೀತಿ ಚಲಿಸದೇ ಇದ್ದನು? ಯಾವ ರೀತಿ ಅಂದ್ರಿ? ರಾವಣನನ್ನು ಧ್ರುವ ಮಂಡಲದಂತೆ ಚಲಿಸದೇ ಇದ್ದನು. ನೆಕ್ಸ್ಟ್ ಒನ್, 2, ರಾವಣನ ಎದುರು ಪ್ರತ್ಯೇಕವಾದ ವಿದ್ಯಾದೇವತೆ ಯಾರು? ಯಾರಂದ್ರೆ ಅವರ ವಿದ್ಯಾದೇವತೆ ಬಹುರೂಪಿಣಿ. ಥರ್ಡ್ ಒನ್, ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಎಂಬುದನ್ನು ತಿಳಿಬಹುದು. ತದನಂತರ ಫೋರ್ತ್ ಒಂದು ಕ್ವಶನ್, ಯಾರನ್ನ ಕೊಲ್ಲುವುದಿಲ್ಲವೆಂದ ವಿದ್ಯಾದೇವತೆ ಹೇಳಿತ್ತು? ರಾಮ ಲಕ್ಷ್ಮಣರನ್ನ ಕೊಲ್ಲುವುದಿಲ್ಲೆಂದ ವಿದ್ಯಾದೇವತೆ ಏನು ಮಾಡಿದಳು? ಹೇಳಿದಳು. ತದನಂತರ 5ನೇ ಪ್ರಶ್ನೆ, ಸೀತೆಯನ್ನ ರಾವಣ ಎಲ್ಲಿರಿಸಿದ್ದನು? ಉತ್ತರ, ಸೀತೆಯನ್ನ ರಾವಣ ಪ್ರಮದವನದಲ್ಲಿ ಇರಿಸಿದನು ಎಂಬುದನ್ನು ನಾವು ನೋಡ್ಬೋದು. ತದನಂತರ 6ನೇ ಪ್ರಶ್ನೆ, ಸೀತೆ ಯಾವುದನ್ನು ಹುಲ್ಲಿಗೆ ಸಮವೆಂದು ಭಾವಿಸಿದಳು? ಉತ್ತರ, ಸೀತೆ ರಾವಣನ ರೂಪವನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು. 7, ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿಯ ಮಗನಾದ ಲಕ್ಷ್ಮಣವೇ ಸೌಮಿತ್ರಿ ಎಂಬುದನ್ನು ಇಲ್ಲಿ ನೋಡ್ಬೋದು. ತದನಂತರ 8ನೆಯ ಪ್ರಶ್ನೆ, ಮಯತನುಜವೇ ಎಂದರೆ ಯಾರು? ಮಯನ ಮಗಳಾದ ಮಂಡೋದರಿಯ ಮಯತನುಜ ಎನ್ನುವರು. ತದನಂತರ 9ನೇ ಪ್ರಶ್ನೆ, ರಾವಣ ಆಗಮನವನ್ನು ಸೀತೆಯನ್ನು ತೋರಿದು ಯಾರು ಓದಿ ಕೇಳ್ತಾರ? ರಾವಣ ಆಗಮನವನ್ನು ಸೀತೆಗೆ ತೋರಿದವರು ಪ್ರಮದವನದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ತದನಂತರ ವಚನ ಯಾರದೇ? ಬಸವಣ್ಣವರ ವಚನಗಳು ಬಸವಣ್ಣ. ಯಾರು ಬರ್ದ? ಬಸವಣ್ಣ. ಫಸ್ಟ್ ಒನ್, ಯಾರ ಕೈಯಲ್ಲಿ ದರ್ಪವಿದ್ದು ಫಲವಿಲ್ಲ? ಅಂಧನ ಕೈಯಲ್ಲಿ ದರ್ಪವಿದ್ದು ಫಲವಿಲ್ಲ ಎಂಬುದನ್ನು ನೋಡ್ಬೋದು. ಸೆಕೆಂಡ್ ಒನ್, ಶಿವಪಥವನ್ನ ಅರಿಯದಿದ್ದರೆ ಏನಾಗುತ್ತದೆ? ಶಿವಪಥನವನ್ನ ಅರಿಯದಿದ್ದರೆ ಏನಾಗ್ತಾರ? ಭಕ್ತಿಗೆ ಅರ್ಥವಿರುವುದಿಲ್ಲ ಎಂಬುದನ್ನು ನೋಡ್ಬೋದು. ತದನಂತರ 3, ಬಸವಣ್ಣವರ ವಚನ ಅಂಕಿತ ನಾಮ ಯಾವುದು? ಕೂಡಲ ಸಂಗಮ ದೇವ ಬಸವಣ್ಣವರ ಅಂಕಿತ ನಾಮ ಇರ್ತದ. 4th ಒನ್, ತನು ಯಾವಾಗ ಕರಬೇಕೆಂದು ತಿಳಿಯುವುದು? ಯಾರ? ಮನ ಬೆರೆಸಿದಲ್ಲಿ ತನು ಕರಗಬೇಕೆಂಬುದನ್ನು ನೋಡ್ಬೋದು. ತದನಂತರ 2, ಉರ್ಲಿಂಗ ಪೆದ್ದಿಯವರ ವಚನವನ್ನು ಫಸ್ಟ್ ಒನ್ ರೀ, ಪರಿಮಳವನ್ನು ಯಾವುದರಿಂದ ಅರಿಯಬಹುದು? ಪರಿಮಳವನ್ನು ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಎಂಬುದು ನೋಡ್ಬೋದು. ಸೆಕೆಂಡ್ ಒನ್, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಎಂಬುದನ್ನು ಕೇಳ್ತಾರ? ಅಂಗದಲ್ಲಿ ಲಿಂಗವನ್ನು ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಎಂಬುದನ್ನು ತಿಳಿಸ್ತಾರ. 3, ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು ಎಂಬುದನ್ನು ನೋಡ್ಬೋದು. ನೆಕ್ಸ್ಟ್ ಒನ್ 4th ಒನ್ ರೀ, ಉರ್ಲಿಂಗ ಪೆದ್ದಿಯ ವಚನ ಅಂಕಿತ ನಾಮ ಯಾವುದು? ಉತ್ತರ, ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯ ಎಂಬ ಉರ್ಲಿಂಗ ಪೆದ್ದಿಯವರ ವಚನ ಅಂಕಿತ ನಾಮ ಏನ್ರೀ? ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯ. ಇದು ನಿಮ್ಮೇನು ಮೂಲಕ ಸರಿಯಾಗಿ ಬರ್ತಾವ ಕ್ವಶನ್ಗಳನ್ನು ಇಂಪಾರ್ಟೆಂಟ್ ತಾವ ನೋಡ್ಕೊರಿ. ಅದೇ ರೀತಿ 3, ಇನ್ನೂ ಹುಟ್ಟದಿರಲಿ ನಾರಾಯಣ್ ಓಲ್. ಇದನ್ನ ಯಾರು ಬರ್ತಾರ? ಕುಮಾರ ವ್ಯಾಸ ಅವರು ಬರ್ತಾರ. ಫಸ್ಟ್ ಒನ್, ಕಲಿ ಭೀಮನು ಎಂತಹ ಗಂಡನೆಂದ ದ್ರೌಪದಿ ಹೇಳಿದ್ದಾಳೆ? ಕಲಿ ಭೀಮನು ಮಿಡುಕುಳ್ಳ ಗಂಡನೆಂದ ಇಲ್ಲಿ ದ್ರೌಪದಿ ಹೇಳ್ತಾಳ. ತದನಂತರ 2, ಧರ್ಮರಾಜನಿಗೆ ಎಂತಹ ಗರ ಹೊಡೆದಿದೆ? ಧರ್ಮರಾಜನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. 3rd ಒನ್, ದ್ರೌಪದಿಯ ಮುಂದಲೆಯನ್ನು ಹಿಡಿದವರು ಯಾರು? ಮುಂದಲೆ ಹಿಡಿದವನು ಪಾಪಿ ಕೌರವ ಅಥವಾ ದುಶ್ಯಾಸನ ಎಂಬುದನ್ನು ನೋಡ್ಬೋದು. ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವರು ಯಾರು? ಅಣ್ಣನ ನಾದನೆ ಭ್ರಮಿತನಾದ ಯಾರು? ಅರ್ಜುನ ಇರ್ತಾನೆ. ಪಾರ್ಥನಂದ್ರ ಅರ್ಜುನ.
ಅಣ್ಣನ ಜ್ಞಾನಿಯಲ್ಲಿ ಭ್ರಮಿತನಾಗಿರ್ತಾನೆ. ತದನಂತರ ರಾಜ್ಯಸಭೆಯಲ್ಲಿ ದ್ರೌಪದ ವಧೆಯವರು ಯಾರು ಓದ್ಕೋತಾರ? ಇಲ್ಲಿ ಸರಿಯಾದ ಉತ್ತರ ರಾಜನ ದ್ರೌಪದಿಯಲ್ಲಿ ವಧೆದವನು ಯಾರು? ಕೀಚಕ. 6 ಗಂಡರು ನಿಮ್ಮ ಬಂಡರು ಎಂದು ಹೇಳಿದವರು ಯಾರು ಓದ್ಕೋತಾರ? ದ್ರೌಪದಿಯ ಭೀಮನಿಗೆ ಗಂಡರು ನೀವು ಬಂಡರು ಎಂದು ಹೇಳಿದನು. ಯಾರ್ರಿ? ಭೀಮ ಹೇಳ್ತಾನ. 7 ಪಾಂಚಾಲನಂದನೆ ಎಂದರೆ ಯಾರು ಓದ್ಕೋತಾರ? ಪಾಂಚಾಲನೆಂದರೆ ದ್ರೌಪದಿ. 8 ಮನದೊಳಗೆ ಹೊಗೆಗಳನ್ನು ಹಿಡಿದವರು ಯಾರು? ಮನದೊಳಗೆ ಹೊಗೆಯನ್ನು ಹಿಡಿದವರು ಯಾರಂದ್ರೆ ಭೀಮ ಆಗಿರ್ತಾನ್ರಿ. 9 ಯಾರು ಬಸವರನ್ನ ಬಗೆಯುವುದಾಗಿ ಭೀಮ ಹೇಳಿರ್ತಾನೆ? ಕೀಚಕನ ಬಸವರನ್ನ ಬಗೆಯುವುದಾಗಿ ಭೀಮನು ಹೇಳ್ತಾನ. 10 ಅರಣ್ಯ ವಾಸದಲ್ಲಿದ್ದಾಗ ದ್ರೌಪದಿ ಎಳೆದು ಬರೀ ಯಾರು ಓದ್ಕೋತಾರ? ಇಲ್ಲಿ ಯಾರಂದ್ರ ಅರಣ್ಯ ವಸ್ತ್ರಾಭರಣದಲ್ಲಿದ್ದಾಗ ದ್ರೌಪದಿ ಎಳೆದವರು ದುಸ್ಸಳೆಯ ಗಂಡ ಸೈಂಧವ ಅಥವಾ ಜಯದ್ರಥ ಎಂಬುದನ್ನು ನಾವು ನೋಡ್ಬೋದು. ತದನಂತರ 4ನೇ ಪಗೆಯಂ ಬಾಲಕನೆಂಬರೆ ಇದನ್ನು ಬರೆದವರು ಪುಲಿಗೇರಿ ಸೋಮನಾಥ. ಬರೆದವರು ಯಾರ್ರಿ? ಪುಲಿಗೇರಿ ಸೋಮನಾಥ. ಫಸ್ಟ್ ಒನ್ ನಿಷ್ಠ ಯೋಜಕನಾದ ಮಗ ಯಾರು? ಮುಪ್ಪಿನಲ್ಲಿ ತಂದೆ ತಾಯಿಯನ್ನ ಸಲಹಾದ ಮಗ ಯಾರ್ರಿ? ನಿಷ್ಠ ಯೋಜಕನಾದ ಮಗ ಎಂಬುದನ್ನು ನೋಡ್ಬೋದು. ಸೆಕೆಂಡ್ ಒನ್ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ. ಹಗೆಯನ್ನ ಬಾಲಕನಿಂದ ಉಪೇಕ್ಷಿಸಬಾರದೆಂದು ಇಲ್ಲಿ ತಿಳಿಬಹುದು. ಥರ್ಡ್ ಒನ್ ಯಾರನ್ನ ಯೋಗಿ ಎನ್ನಬಹುದು? ಯಾರನ್ನ ಯೋಗಿ ಎನ್ನಬಹುದು? ಅಷ್ಟಶಸ್ತ್ರಗಳನ್ನು ಗೆಲ್ಲಬಲ್ಲನ್ನ ಯೋಗಿ ಎನ್ನಬಹುದು. ಫೋರ್ತ್ ಒನ್ ಹಲವು ಹಳ್ಳಗಳ ಸೇರಿ ಏನಾಗುತ್ತವೆ? ಹಲವು ಹಳ್ಳಗಳ ಸೇರಿ ಸಮುದ್ರವಾಗುತ್ತವ. ನೆಕ್ಸ್ಟ್ ನೋಡ್ರಿ ಜಾಲಿ ಮರದಂತೆ. ಇದು ಯಾರು ಬರೀತಾರ್ರಿ? ಪುರಂದರದಾಸರು. ಜಾಲಿ ಮರದಂತಿರುವವರು ಯಾರು ಅಂದ್ರೆ ದುರ್ಜನರು ಇರ್ತಾರ್ರಿ. ಜಾಲಿ ಮರದಂತೆ ದುರ್ಗಂಧ ಬಿಡದಿರುವುದು ಯಾರು? ಅದಕ್ಕರ ಊರ ಹಂದಿಯು ಷಡ್ರಸ್ಥಾನ ಮನಿಗಿದ್ದರೂ ದುರ್ಗಂಧವನ್ನು ಬಿಡುವುದಿಲ್ಲ. ನೆಕ್ಸ್ಟ್ ಒನ್ರಿ ಯಾವ ಮಾತಿಗೆ ಕೊನೆಯಿಲ್ಲ. ಥರ್ಡ್ ಒನ್ ಯಾವ ಮಾತಿಗೆ ಕೊನೆಯಿಲ್ಲವೆಂದ ಪುರಂದರದಾಸರು ಹೇಳಿದ್ದಾರೆ. ಭಿನ್ನಾನ ಮಾತಿಗೆ ಕೊನೆಯಿಲ್ಲವೆಂದ ಪುರಂದರದಾಸರು ಹೇಳಿದ್ದಾರೆ. ಫೋರ್ತ್ ಒನ್ ಯಾರಿಗೆ ನೆರಳು ಸಿಗುವುದಿಲ್ಲ ಎಂದು ಹೇಳಿದ್ದಾರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ ಎಂಬುದನ್ನು ತಿಳಿಬಹುದು. 5 ತತ್ವಜ್ಞಾನವನ್ನು ಕೇಳದವರು ಯಾರು? ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳದವರು ಎಂಬುದನ್ನು ನೋಡ್ಬೋದು. ನೆಕ್ಸ್ಟ್ ಒನ್ 6 ಹಬ್ಬಲಿ ಅವರ ರಸಬಳಿಯ ಜಾನಪದ. ಬರೆದವರಲ್ಲಿ ಜಾನಪದ ರೀ. ಇಲ್ಲಿ ಫಸ್ಟ್ ಒನ್ ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬ್ಯಾಸಗಿಯ ದಿವಸಕ್ಕೆ ಬೇವಿನ ಮರ ತಂಪು. ಸೆಕೆಂಡ್ ಒನ್ ಎಂತಹ ನೆರವನ್ನು ಇರಬೇಕು ಎಂಬುದನ್ನು ತಿಳಿಸ್ತಾರ. ಬುದ್ಧಿವಂತ ನೆರೆಯು ಅವರು ಇರಬೇಕು. ಆಜುಬಾಜು ಇರ್ತಾರ್ರಿ ನೆರೆ ಹೊರೆಯವರು ಅಧಿಕಾರಿ. ಅದೇ ಎಂಥವ್ರು ಇರ್ಬೇಕಂದ್ರೆ ಬುದ್ಧಿವಂತ ನೆರೆಯ ಹೊರೆಯವರು ಇರಬೇಕು. ಥರ್ಡ್ ಒನ್ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಹೆತ್ತ ತಾಯಿ ಮತ್ತು ಹಡೆದವ. 2 ಒಂದರಿಂದ. ಫೋರ್ತ್ ಒನ್ ಉತ್ತಮರ ಗೆಳೆತನ ಹೇಗಿರಬೇಕು? ಉತ್ತಮರ ಗೆಳೆತನ ಪುತ್ತಳಿ ಬಂಗಾರದಂತಿರಬೇಕು. ಫಿಫ್ತ್ ಒನ್ ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. 6th ಒನ್ ಗರತಿ ಹಾಲುಂಡ ತವರಿಗೆ ಏನೆಂದು ಹರಸುತ್ತಾಳೆ? ಗರತಿ ಹಾಲುಂಡ ತವರಿಗೆ ಗರಿಕೆಯ ಕುಡಿಯಂತೆ ತವರ ರಸಬಳಿಯ ಹಬ್ಬಿ ಬೆಳೆಯಲೇಬೇಕೆಂದ ಹರಸುತ್ತಾಳೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. 7 ಬೆಳಗಿನ ಜಾವ. ಇದನ್ನು ಯಾರು ಬರ್ತಾರೆ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದ್ರೆ ತರಾ ಬೇಂದ್ರೆ ಅವರು ಬರ್ತಾರ್ರಿ. ಫಸ್ಟ್ ಒನ್ ಕ್ವಶನ್ ನೋಡ್ರಿ ಅದರ ಹುಸಿನಿದ್ರೆ ಸಾಕು ಎಂದು ಕವಿ ಯಾರಿಗೆ ಹೇಳ್ತಾನೆ? ಮಲಗಿದ ನಿದ್ರಿಸುತ್ತಿರುವ ಮಗಳಿಗೆ ಹುಸಿನಿದ್ರೆ ಸಾಕು ಎಂಬುದನ್ನು ಕವಿ ಹೇಳ್ತಾನ್ರಿ ಇಲ್ಲಿ. ತದನಂತರ 2 ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳ್ತಾನೆ? ಜೀವನದಿಗೆ ಸೆಳೆ ಇದೆ ಎಂಬುದನ್ನು ಇಲ್ಲಿ ಕವಿ ಹೇಳ್ತಾನೆ. ಇಲ್ಲಿ ಬೇಟೆಗಾರ ಯಾರು? ಬೇಟೆಗಾರ ಅಂದರೆ ಬೆಳಕಿನ ಬೇಟೆಗಾರ ಯಾರು? ಬೆಳಕು ಇಲ್ಲಿ ಬೇಟೆಗಾರ ಆಗ್ತದ. 4th ಒನ್ ಕವಿ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ ಎಂಬುದನ್ನು ತಿಳಿಬಹುದು. ಇಲ್ಲಿ ಕವಿ ಪ್ರಕಾರ ಮತ್ತೆ ಚಿಗುರುತ್ತದೆ, ಮರವು ಮತ್ತೆ ಚಿಗುರುತ್ತದೆ ಎಂಬುದನ್ನು ನೋಡ್ಬೋದು. ಅದೇ ರೀತಿ ಮುಂಬೈ ಜಾತಕ ಶಿವ
ಇಲ್ಲಿ ಶಿವರುದ್ರಪ್ಪ ಇವರು ಹೇಳ್ತಾರೆ CS ಶಿವರುದ್ರಪ್ಪ. ಫಸ್ಟ್ನೇ ಕ್ವಶನನ್ನು, ಕುಳಿತ ಕೆಮ್ಮುವ ಪ್ರಾಣಿ ಯಾವುದು? ಕುಳಿತ ಕೆಮ್ಮುವ ಪ್ರಾಣಿ ತಂದೆ. ಮುಂಬೈ ಜಾತಕ. ಇಲ್ಲಿ ಭಾಷಾಭ್ಯಾಸ ನೋಡಬಹುದು. 1 ಅಂಕದ ಪ್ರಶ್ನೆ ಮಾತ್ರ ರೀ. 2, ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು? ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆ, ಮೇಲೆ ಸರಿವ ಸಾವಿರಾರು ಕೊರಳು. ತದನಂತರ 3, ಮಗು ಹುಟ್ಟಿದ್ದು ಎಲ್ಲಿ? ಮಗು ಎಲ್ಲಿ ಹುಟ್ಟುತ್ತದೆ ಅಂದರೆ ಆಸ್ಪತ್ರೆಯಲ್ಲಿ ಮಗು ಹುಟ್ಟುತ್ತದೆ. ತದನಂತರ 4th, ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಹೊರಗಿನ ಜಗತ್ತ ಅಥವಾ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿಯಾಗಿರ್ತಾರೆ. 5th, ಮಗು ತಾನಾಗಿ ಕಲಿತದ್ದು ಏನೇನು? ಮಗು ತಾನಾಗಿ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆ ಕಣ್ಣಾಡಿಸುವುದನ್ನು ಇಲ್ಲಿ ಮಗು ತಾನಾಗಿ ಕಲಿತದ. 6th, ಲಕ್ಷ ದಾರಿಗಳ ಚದುರಂಗದಾಟ ಯಾವುದು? ಮುಂಬೈ ನಗರದಲ್ಲಿ ಜೀವನ ಲಕ್ಷ ದಾರಿಗಳ ಚದುರಂಗ ದಾಟವಾಗಿದೆ. 7, ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಕನಸನ ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗಿರುವುದು. 9, ಸಿಲುಬೆಗೇರಿದ್ದಾನೆ. ಇದನ್ನು ಯಾರು ಬರ್ತಾರೆ? ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಅವರು ಬರೀತಾರ್ರಿ. ಫಸ್ಟ್ 1 ಅಂಕದ ಪ್ರಶ್ನೆ, ಕವಿಯ ಪ್ರಕಾರ ತಿಂಗಳಿಗೆ ಒಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು? ದಲಿತ ವಾಸದ ಸೋಗೆ ಬಿಲ್ಲುಗಳು ತಿಂಗಳಿಗೊಮ್ಮೆ ದೀಪ ಹಚ್ಚದ ಸ್ಥಳ ಆಗಿರ್ತವ. ನೆಕ್ಸ್ಟ್ ಸೆಕೆಂಡ್, ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆ ಜೀಸಸ್ ಶಿಲುಬೆಗೆ ಏರಿದ್ದಾನೆ. ದೈವಿ ರಾಜ್ಯ ಬಂದೇ ತೀರುತ್ತದ ಎಂಬ ನಂಬಿಕೆ ಜೀಸಸ್ ಅವರ ಶಿಲುಬೆಗೆ ಏರಿದ್ದಾನೆ. ಥರ್ಡ್, ಜೀಸಸ್ ಶಿಲುಬೆಗೆ ಏರಿಸಿದವರು ಯಾರು? ವಕಾಲತ್ತನ್ನು ನಡೆಸಿದವರಾಗಿದ್ದಾರೆ. ಥರ್ಡ್ ಉತ್ತರ, ಜೀಸಸ್ ಶಿಲುಬೆಗೆ ಏರಿದ ಕೊಲೆಗಡುಕ ರಬ್ಬನ್ ವಕಾಲತ್ತ ಇಲ್ಲಿ ಏನು ಮಾಡ್ತಾನ? ವಹಿಸಿರ್ತಾನ. 4th, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸವನ್ನು ಮಾಡಿದೆ. 5th, ಯಾರ ಕಂಬನಿಯೊರಿಸಿ ಜೀಸಸ್ ದಿನನಿತ್ಯ ಶಿಲುಬೆಗೆ ಏರಿದ್ದಾನೆ? ಶೋಷಿತರ ಕಂಬನಿಯನ್ನೊರೆಸಿ ಜೀಸಸ್ ಶಿಲುಬೆಗೆ ಏರಿದ್ದಾನೆ. 6th, ಶಿಲುಬೆಗೆ ಏರಿದವರು ಯಾರು? ಜೀಸಸ್. ಇಲ್ಲಿಂದ ಗದ್ಯ ಭಾಗ ಸ್ಟಾರ್ಟ್ ಆಗ್ತದ. ಗದ್ಯ ಭಾಗ ಮುಂದಿನ ವಿಡಿಯೋದೊಳಗೆ ನೋಡ್ರಿ. ಈಗ ಪದ್ಯ ಭಾಗ ಅಷ್ಟುವನ್ನು ಕವರ್ ಮಾಡಿದೆ 1 ಅಂಕದಲ್ಲಿ. ಥ್ಯಾಂಕ್ ಯು ಆಲ್. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಗದ್ಯ ಭಾಗದಲ್ಲಿರುವ 1 ಅಂಕದ ಪ್ರಶ್ನೆಗಳನ್ನ ಅಷ್ಟು ಹೇಳೋಣ್ರಿ.